ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಖಾಲಿದ್ ಅಬ್ರಾರ್, ಜನತಾ ಪರಿವಾರ ಸ್ಟೇಟ್ ಮೀಡಿಯಾ ಸ್ಪೋಕ್ ಪರ್ಸನ್. ನಾವು 2ನೇ ತಾರೀಕಿಗೆ ಮಲ್ಕೇಡ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ. 25 ವಿಟ್ನೆಸ್ ಅವರಿಗೆ ತೊಗೊಂಡು, ಯಾರು ಹಾಸ್ಪಿಟಲೈಸ್ ಇದ್ದರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ತೊಗೊಂಡು ಆಲ್ರೆಡಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ. ಹಾಗೂ ಇನ್ನೂವರೆಗೂ ಏನೂ FIR ಆಗಿಲ್ಲ, ಏನೂ ಆ್ಯಕ್ಷನ್ ಆಗಿಲ್ಲ. ಎಲ್ಲ ರಿಪೋರ್ಟ್ಸ್ಗಳು ಇದ್ದಾವೆ. ಆ ರಿಪೋರ್ಟ್ಸಲ್ಲಿ ಒಂದು ಕ್ಲಿಯರಿಫೈ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಬಂದಿದೆ. ಈ ವಾಟರ್ ರಿಸೋರ್ಸಸ್ ಯಾವುದು ಹುಡಾಬಿದಾಗ ಇರುವ ವಾಟರ್ ರಿಸೋರ್ಸಸ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಬಂದಿದೆ ಸರ್. ಆ ಮೇನ್ ಸೋರ್ಸಸ್ ವಾಟರ್ ಸಪ್ಲೈದು ಕವರ್ಡ್ನೂ ಕೂಡ ಇಲ್ಲ, ಅವ್ರದ್ದು ಹೆಡ್ ಟ್ಯಾಂಕ್ಸ್ ಅವರು ಕವರ್ಡ್ ಇಲ್ಲ ಸರ್. ಅದಕ್ಕೋಸ್ಕರ ಏರ್ ಪೊಲ್ಯೂಷನ್ನಿಂದ ಬರುವ ಕೆಮಿಕಲ್ಸ್ ಎಲ್ಲ ಆ ನೀರಿನಲ್ಲಿ ಹೋಗ್ತಾ ಇದೆ. ಈ ಕಾರಣದಿಂದ ಇದು ಎಲ್ಲ ಘಟನೆಗಳು ಆಗಿದ್ದಾವೆ. ಈ ಘಟನೆಯಿಂದ ಏನು ಮಮತಾ ತಲ್ವಾರ್ದು ಡೆತ್ ಆಗಿದೆ. ಇದು ಡೆತ್ ಅನ್ನು ನಾವು ಆಕ್ಸಿಡೆಂಟ್ ಹೇಳ್ತಾ ಇಲ್ಲ ಸರ್, ಇದು ಒಂದು ಕೊಲೆ ಇದೆ ಸರ್. ದಿಸ್ ಈಸ್ ಕೊಲೆ, ದಿಸ್ ಈಸ್ ಅ ಮರ್ಡರ್. ಆ್ಯಂಡ್ ಆಲ್ ದ ಅಡ್ಮಿನಿಸ್ಟ್ರೇಷನ್ ಪೀಪಲ್, ಎಲ್ಲ ಅಡ್ಮಿನಿಸ್ಟ್ರೇಷನ್ದವರು, MLA, MP, ಹೆಲ್ತ್ ಮಿನಿಸ್ಟರ್, DHO, THO ಇವರು ಎಲ್ಲರೂ ರೆಸ್ಪಾನ್ಸಿಬಲ್ ಇದ್ದಾರೆ. ಅವರಿಗೂ ಏನಾದ ಗೌರ್ಮೆಂಟ್ ಕಡೆಯಿಂದ ಒಂದು ಪರಿಹಾರ ನೀಡಬೇಕು ಅಂತ ಇದು ನಮ್ಮದು ಹೋರಾಟ ಇದೆ ಸರ್. ಕೂಡ ರೆಸ್ಪಾನ್ಸಿಬಲ್ ಇದೆ. ಮೇನ್ ರೆಸ್ಪಾನ್ಸಿಬಲ್ ಇದ್ರದ್ದು ಅಲ್ಟ್ರಾಟೆಕ್ ಸಿಮೆಂಟ್ ಸರ್. ಅವರು ಡಂಪ್ ವಾಟರ್, ಇಂಡಸ್ಟ್ರಿಯಲ್ ವೇಸ್ಟ್ ನದಿಯಲ್ಲಿ ಇದು ಓವರ್ಫ್ಲೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಆಗಿರೋದು. ಮತ್ತು ಆ ಊರಿಗೆ ಫಿಲ್ಟರ್ಡ್ ವಾಟರ್ ಸಪ್ಲೈ ಇಲ್ಲ. ಇದಕ್ಕೋಸ್ಕರ ವಾಟರ್ ಡಿಪಾರ್ಟ್ಮೆಂಟ್ ಅವರು ರೆಸ್ಪಾನ್ಸಿಬಲ್, ಏರ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ರೆಸ್ಪಾನ್ಸಿಬಲ್. 3 ನೋಟಿಸ್ ಅವರಿ ಸರ್. 2023, 2024ದಾಗ ಏರ್ ಪೊಲ್ಯೂಷನ್ ಕಡೆಯಿಂದ ಅಲ್ಟ್ರಾಟೆಕ್ ಸಿಮೆಂಟ್ಗೆ ನೋಟಿಸು ಬಂದಿದೆ. ಆ ನೋಟಿಸ್ಗೂ ಅವರು ಏನೂ ರೆಸ್ಪಾಂಡ್ ಮಾಡಿಲ್ಲ, ಅದ್ರ ಮೇಲೆ ಏನೂ ಆ್ಯಕ್ಷನ್ ಆಗಿಲ್ಲ. ಅದಕ್ಕೋಸ್ಕರ ಗೌರ್ಮೆಂಟು ಕೂಡ ರೆಸ್ಪಾನ್ಸಿಬಲ್ ಇದೆ ಸರ್. ಮಿನಿಸ್ಟರ್ ಸಾಹೇಬ್ ಅವ್ರದ್ದು ಇದು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ ಅವ್ರದ್ದು ಇದು ಕ್ಷೇತ್ರ. ಅವ್ರ ಕ್ಷೇತ್ರದಲ್ಲಿ ಅವರು ಇಂತಹ ಅಪಘಾತಕ್ಕೆ ಅವರು ಏನು ಸಹಾಯತೆ ನೀಡ್ತಾ ಇಲ್ಲ ಅಂದರೆ ಮತ್ತು ರೆಸ್ಟ್ ಆಫ್ ಕರ್ನಾಟಕದವರು ಏನು ಮಾಡ್ತಾರೆ ಅಂತ ನಮ್ಮದು ಇದೊಂದು ಪ್ರಶ್ನೆ ಇದೆ ಸರ್ ಅವರಿಗೆ. ನಾನು ಶೇರ್ ಅಲಿ ಶೇಖ್, ಜನತಾ ಪರಿವಾರ ಮುಖಂಡ. ಇವತ್ತಿನ ದಿನ ಪತ್ರಿಕಾ ಭವನ್ನಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. 28ನೇ ಅಕ್ಟೋಬರಂದು ಮಲ್ಖೇಡ್ ವ್ಯಾಪ್ತಿಯಲ್ಲಿ ಬರುವಂತಹ ಉಡಾಬಿ ಗ್ರಾಮದಲ್ಲಿ ಒಬ್ಬ ಚಿಕ್ಕ ಹುಡುಗಿ ಮಮತಾ ಸುಭಾಷ್ ತಳವಾರ್ ಎಂಬ ಹುಡುಗಿ ನೀರು ಸೇವನೆಯಿಂದ ಲೂಸ್ ಮೋಷನ್ ಆಗಿ ಫುಡ್ ಪಾಯ್ಸನ್ ಆಗಿ ತೀರ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ನಾವು ಇಲ್ಲಿ ಇವತ್ತು ಪತ್ರಿಕಾ ಭವನ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಮತ್ತು ಅದೇ ಮನೆಯಲ್ಲಿ ಇನ್ನೊಬ್ಬ 3 ವರ್ಷದ ಅವರ ಮಮತಾ ತಮ್ಮ ಆದಂಥ ಅವನಿಗೂ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ 200ಕ್ಕೂ ಹೆಚ್ಚು ಜನನು ಹಾಸ್ಪಿಟಲ್ನಲ್ಲಿ ಇನ್ನೂವರೆಗೂ ಬೆಡ್ ಮೇಲಿಂದ ಹೇಳ್ತಾ ಇಲ್ಲ. ಅಲ್ಲಿ ಇರುವಂಥ ಪ್ರಶಾಸನಗೂ ಮತ್ತು ಅಲ್ಲಿ ಬರುವಂಥ ಆಡಳಿತ ಮತ್ತು ನೀರು ಸರಬರಾಜು ಇಲಾಖೆ, ಪರಿಸರ ಮಾಲಿನ್ಯದವರಿಗೂ ನಾವು ಇವತ್ತಿನ ದಿನ ಅವರಿಗೆ ನಾವು ಪತ್ರಿಕಾ ಮುಖಾಂತರ ನಾವು ಎಚ್ಚರಿಕೆ ನೀಡ್ತೇವೆ. ಮುಂಬರುವ ದಿನಗಳಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅಲ್ಲಿ ಇರುವಂಥ ಸೌಲಭ್ಯಗಳನ್ನು ನೀಟಾಗಿ ಕೊಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನಾಗುತ್ತೆ. ಅಲ್ಲಿ 28ನೇ ತಾರೀಕು ತೀರ್ಕೊಂಡಿದ್ದು ಯಾವ ಪತ್ರಿಕಾದವರು ಆ ಊರಿನಲ್ಲಿ ಕಾಲಿಡದ ಕಾರಣ ಆಗಿ ಜನತಾ ಪರಿವಾರ ಸಂಘಟನೆದವರು ಮೀಡಿಯಾದವರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪತ್ರಿಕಾ ಮಾಡಿದ್ದೇವೆ. ಆವಾಗ ಗೊತ್ತಾಯಿತು ಅಲ್ಲಿ ಯಾರೂ ಪತ್ರಿಕಾದವರಿಗೆ ಬರಲು ಅವಕಾಶ ನೀಡ್ತಾ ಇಲ್ಲ. ಮತ್ತು ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಸೌಲಭ್ಯಗಳು, CSR ಸೌಲಭ್ಯಗಳು ಸಿಗ್ತಾ ಇಲ್ಲ. ಆ ಊರಿನಲ್ಲಿ 12 ನೀರಿನ ಗುಮ್ಮಿಗಳಿದ್ದಾವೆ. ಆ ನೀರಿನ ಗುಮ್ಮಿಗಳಲ್ಲಿ 8 ಗುಮ್ಮಿಗಳು ನೀರು ಸೇವನೆ ಮಾಡಬಾರದು ಮತ್ತು ಬಳಸಬಾರದೆಂದು ಗೌರ್ಮೆಂಟ್ನಿಂದನೂ ಪರಿಶೀಲನೆ ಆಗಿ ಬಂದಿದೆ. ಆದರೂ ಕೂಡ ಆ ಊರಿಗೆ ಅನುಕಂಪದಿಂದನೂ ನೀರು ಕಳಿಸ್ತಾ ಇಲ್ಲ. 20 ದಿನ ಆಯಿತು. ಇವತ್ತಿಗೆ 14ನೇ ತಾರೀಕು ಇದಾಗಿ 20 ದಿನ ಆದ್ರೂ ಇಲ್ಲಿವರೆಗೂ ಆ ಊರಿಗೆ ನೀರು ಕಳಿಸ್ತಾ ಇಲ್ಲ. ಆ ಊರ ಕಡೆನೂ ನೋಡ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ನಮ್ಮ ಎಜುಕೇಷನ್ ಮಿನಿಸ್ಟ್ರು ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು, ಅವರು ಅಲ್ಲಿ ಹೋಗಿ ಬರೀ 50,000 ರೂಪಾಯಿ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಆ 50,000 ರೂಪಾಯಿನಲ್ಲಿ ಯಾರು ಜೀವ ಬದುಕಲ್ಲ. ಅಲ್ಲಿ 200 ಜನ ಇನ್ನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಅಲ್ಲಿ ಸರಬರಾಜು ಏನಿದೆ, ನೀರಾಗಲಿ ಹವಾಮಾಲಿನ್ಯದವರಾಗಲಿ ಅಲ್ಟ್ರಾಟೆಕ್ ಸಿಮೆಂಟ್ ಮೂಲಭೂತ ಕಾರಣ ಎಂದು ಘೋಷಿತವಾಗಿದೆ. ಆ ಘೋಷಿತವಾದಂಥ ಅಲ್ಟ್ರಾಟೆಕ್ ಸಿಮೆಂಟ್ನಿಂದ ಏನಾದರೂ ಅಲ್ಲಿ ಆಗಿರೋಂಥ ಅನಾಹುತದವರಿಗೆ ಆ ಅಲ್ಟ್ರಾಟೆಕ್ ಸಿಮೆಂಟ್ನಿಂದ ದೇಣಿಗೆ ಕೊಡಿಸ್ಬೇಕು, ಏನಾದರೂ ಒಂದು ಪರಿಹಾರ ಕೊಡಿಸ್ಬೇಕಂತೇಳಿ ಪತ್ರಿಕಾ ಮುಖಾಂತರ ನಾವು ಕೇಳಿಕೊಳ್ತೇವೆ. ಜನತಾ ಪರಿವಾರ ಸಂಘಟನೆಯಿಂದ ಶಿರಾಜ್ ಶಾಬ್ದಿ ಅಧ್ಯಕ್ಷತೆ ನೆರವೇರಿಯಿಂದ ಈ ಒಂದು ಪತ್ರಿಕಾ ಭವನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶೇರ್ ಅಲಿ ಶೇಖ್, ಜನತಾ ಪರಿವಾರ ಮುಖಂಡ. ಇಲ್ಲ ಸರ್, ಮೀಡಿಯಾದವರಿಗೆ ಯಾರು ಅಲ್ಲಿ ನಾವು ಅಲ್ಲಿ ನೈಟ್ ಹಾಸ್ಪಿಟಲ್ನಲ್ಲಿ ಪೇಷಂಟ್ ಅಡ್ಮಿಟ್ ಸೀರಿಯಸ್ ಇದ್ದಾರೋ ಅಥವಾ ನಾರ್ಮಲ್ ಇದ್ದಾರೋ ಕಂಡೀಷನ್ ಸರ್ ಸೀರಿಯಸ್ ಇತ್ತು. ಅಲ್ಲಿ ಮಲ್ಖೇಡ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲಿ
ಅಲ್ಲಿ ಸೌಲಭ್ಯ ಸಿಗದ ಕಾರಣ ಸೇಡಂ ತೊಗೊಂಡೋಗಿದ್ದಾರೆ. ಅಲ್ಲಿಯೂ ಸೌಲಭ್ಯಗಳು ಆಗದ ಕಾರಣ ಗುಲ್ಬರ್ಗದ ಜೇಮ್ಸ್ ಹಾಸ್ಪಿಟಲ್ನಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಕೆಲವರಿಗೆ ಚೇತರಿಸ್ಕೊಂಡಿದ್ದಾರೆ, ಕೆಲವರಿಗೆ ಇನ್ನೂ ಅದೇ ಥರ ಇದೆ. ಆದರೆ ಸೀನಿಯರ್ ಸಿಟಿಜನ್ ಆದಂಥ 55 ವರ್ಷದ ಒಬ್ಬ ನಿರ್ಮಲಮ್ಮ ಏನೋ ಇದೆ ಹೆಸರು, ಆ ಹೆಣ್ಮಗಳನ್ನು ತೀರ್ಕೊಂಡಿದ್ದಾಳೆ. ಅವರಿಗೂ ಏನೂ ಪರಿಹಾರ ನೀಡಿಲ್ಲ. ಏನು ಪರಿಹಾರ ಬೇಕು ಸರ್? ಆ ಪರಿಹಾರ ಸುಭಾಷ್ ಎಂಬ ಮಗಳು, ಅವರ ಮಗಳು ಸರ್ ತಳವಾರ, ಅವ್ರ ಮಮತಾ ಅಂಥೇಳಿ 5 ವರ್ಷದ ಹಸುಗೂಸು ತೀಡ್ಕೊಂಡಿದೆ. ಮತ್ತು ಇನ್ನೂ ಅವ್ರ ಮನೆಯಲ್ಲೇ 3 ವರ್ಷದ ಒಬ್ಬ ಹುಡುಗ ಇದ್ದಾನೆ, ಅವನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾರೆ. ಕಾಣಿಕೆ ರೂಪದಲ್ಲಾಗಲಿ ದೇಣಿಗೆ ರೂಪದಲ್ಲಾಗಲಿ ನಮ್ಮ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಕರ್ನಾಟಕ ಸರ್ಕಾರದಿಂದ ಏನಾದರೂ ಅವರಿಗೆ ಕಾಣಿಕೆ ನೀಡಬೇಕು. ಅವ್ರಿಗೆ ಏನಾದರೂ ಒಂದು ನೀಡಿ ಅವರಿಗೆ ಕಣ್ಣೀರು ಒರೆಸ್ಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಊರಿಗೆ ದೀಪಾವಳಿ ಟೈಮ್ನಲ್ಲಿ ಆಗಿರುವಂಥ ಘಟನೆಗಳು, ಎಲ್ಲರೂ ದೀಪಾವಳಿಗೆ ದೀಪ ಹಚ್ಚಿ ಹೊಸ ಬಟ್ಟೆ ಹಾಕ್ಕೊಳ್ತಾರೆ. ಆ ಊರಲ್ಲಿ ದೀಪ ಹಚ್ಚೋದು ಬಿಡ್ರಿ, ಯಾರೂ ಮುಖದಲ್ಲಿ ಕಳೆ ಇಲ್ಲ, ಏನೂ ಇಲ್ಲ. ಆ ಥರ ದುರ್ಘಟನೆ ಆಗಿದೆ. AC ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಅಲ್ಲಿ ಹೋಗಿದ್ದಾರೆ. ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು, DOSP ಹೋಗಿದ್ದಾರೆ. ಆದ್ರೂ ಅಲ್ಲಿ ಏನೂ ಮಾತಾಡಿಲ್ಲ. ಬರೀ ರೋಡಿನ ಬಗ್ಗೆ ನೀರಿನ ಬಗ್ಗೆ ಮಾತಾಡಿದ್ದಾರೆ. ಆ ಊರಿನವ್ರು ದಿನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಬರೀ ಸರ್ ಇಲ್ಲಿ ನೀರಿನ ಬಗ್ಗೆನೇ ಮಾತಾಡಿದ್ದಾರೆ ವಿನಃ ಸತ್ತವ್ರ ಬಗ್ಗೆ ಆಗಲಿ, ಇವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರೋರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಪ್ರಶಾಸನ ಮಾತಾಡ್ತಾ ಇಲ್ಲ, ಗೌರ್ಮೆಂಟ್ ಆಡಳಿತದವ್ರನ್ನೂ ಮಾತಾಡ್ತಾ ಇಲ್ಲ, ಈಗ ಕಂಪ್ನಿದವ್ರನ್ನೂ ಏನೂ ಮಾತಾಡ್ತಾ ಇಲ್ಲ. ಸರ್ ನಾವು ಏನು ಮಾಡಬೇಕಂತ ಜನತಾ ಸರ್, ಅವರಿಗೆ ಮಮತಾ ಸುಭಾಷ್ ಅವರಿಗೆ 50 ಲಕ್ಷ ರೂಪಾಯಿ ಆದರೂ ಅವರಿಗೆ ಪರಿಹಾರ ನೀಡಬೇಕು. ತಲಾ 200 ಜನ ಇದ್ದಾರೆ. ಅವರು 200 ಜನಕ್ಕೆ ಅವರ ಆರೋಗ್ಯ ನೋಡಿಕೊಂಡು ಅವರಿಗೆ ತಲಾ 5 ಲಕ್ಷ ಆಗಲಿ, 3 ಲಕ್ಷ ಆಗಲಿ, 2 ಲಕ್ಷ ರೂಪಾಯಿ ಆಗಲಿ ಅವರಿಗೆ ನೀಡಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೂ ಮತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು, ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಸಾಹೇಬ್ರಿಗೂ ನಾವು ಕೇಳ್ಕೊಳ್ತೀವಿ.